ಎಸ್ ಇಲ್ಲಿ ನೋಡ್ರಿ ಎವರೇಜ್ ಒಳಗಡೆ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಎವರೇಜ್ ಸ್ಪೀಡ್ ಅಂತಂದ ಹೇಳಿ. ಸೊ ಪ್ರತಿಯೊಂದು ಏನಂತಂದ ಹೇಳಿದ್ರೆ SSC GD ಎಕ್ಸಾಮ್ಸ್ ಗಳಲ್ಲಿ ಅದು ಎಜುಕೇಶನ್ ಪ್ಯಾಟರ್ನ್ ಆಗಿರ್ಬೋದು ಅಥವಾ ಟಾಟಾದ ಯಾವ್ದಾದ್ರು ಆಗಿರ್ಬೋದು, ಪ್ರತಿಯೊಂದು ಏನಂತಂದ ಹೇಳಿದ್ರೆ ಎಕ್ಸಾಮ್ಸ್ ಒಳಗಡೆ SSC ಎಕ್ಸಾಮ್ಸ್ ಗಳಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಎವರೇಜ್ ಸ್ಪೀಡ್. ಇದ್ರ ಮೇಲೆ ಕೇಳ್ತಾರ ನಿಮ್ಗೆ ನಾರ್ಮಲ್ ಆಗಿ ಕ್ವಶನ್ಸ್ ಗಳನ್ನ ನಾವು ನೋಡ್ಕೊಳ್ಳೋಣ. ಸೊ ಒಬ್ಬ ವ್ಯಕ್ತಿಯು ತನ್ನ ಮನೆಯಿಂದ ಕಚೇರಿಗೆ ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾನ. ಅದಾದ ನಂತರ ನೆಕ್ಸ್ಟ್ ಏನ್ ಕೊಟ್ಟಿದಾರ ಅಂತಂದ ಹೇಳಿದ್ರ, ಒಬ್ಬ ವ್ಯಕ್ತಿಯು ತನ್ನ ಮನೆಯಿಂದ ಕಚೇರಿಗೆ 40 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾನ, ಆಮೇಲೆ ಗಂಟೆ 60 ಕಿಲೋಮೀಟರ್ ವೇಗದಲ್ಲಿ ಹಿಂತಿರುಗ್ತಾನ. ಹಂಗಾದ್ರೆ ಇಡೀ ಪ್ರಯಾಣದ ಸರಾಸರಿ ವೇಗ ಎಷ್ಟು ಅಂತಂದೇಳಿ, ಅಂದ್ರೆ ಎವರೇಜ್ ಸ್ಪೀಡ್. ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೊಡ್ರಿ, ತನ್ನ ಮನೆಯಿಂದ ಅಂತಂದೇಳಿ, ಇದು ಮನೆ ಅಂತ ಅನ್ಕೊಡ್ರಿ. ಅದಾದ ನಂತರ ಇದು ಆಫೀಸ್ ಅಂತ ಅನ್ಕೊಡ್ರಿ. ಇಲ್ಲಿಂದ ಏನ್ ಮಾಡ್ತಾ ಅಂತಂದ ಹೇಳಿದ್ರ, ಅವನು ಆಫೀಸ್ಗೆ ಹೋಗ್ತಾನ ಎಷ್ಟು ಕಿಲೋಮೀಟರ್ ವೇಗದಲ್ಲಿ? 40 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾನ ಪರ್ ಅವರ್ ಅಂತಂದ ಹೇಳ್ತೀವಿ. ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ. ಅದಾದ ನಂತರ ಮತ್ತೇನ್ ಮಾಡ್ತಾನ ಅಂತಂದ ಹೇಳಿದ್ರೆ, ಅವ್ನು ರಿಟರ್ನ್ ಸೇಮ್ ಅದೇ ಪಾಯಿಂಟ್ ಬರ್ತಾನ, ಮನೆಗ್ ಬರ್ತಾನ. ಕಚೇರಿಯಿಂದ ರಿಟರ್ನ್ ಗಂಟೆಗೆ ಎಷ್ಟು ಬರ್ತಾನ ಅಂತಂದ ಹೇಳಿದ್ರ 60 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ರಿಟರ್ನ್ ಬರ್ತಾನ. ಹಂಗಾದ್ರೆ ಸರಾಸರಿ ವೇಗ ಎಷ್ಟು ಕೇಳಿದ್ರ, ಇಲ್ಲಿ ಒಂದ್ ನೆನಪು ಏನ್ ಇಟ್ಕೋಬೇಕಂತಂದ ಹೇಳಿದ್ರ, ಇಲ್ಲಿ ಏನಾದ್ರೂ ಡಿಸ್ಟೆನ್ಸ್ ಚೇಂಜ್ ಆಗೈತೇನ್? ಇದ್ರೊಳಗಡೆ ಡಿಸ್ಟೆನ್ಸ್ ಇಲ್ಲಿ ಎಷ್ಟು ಹೋಗಿದಾನಲ್ಲ, ರಿಟರ್ನ್ ಅಷ್ಟೇ ಡಿಸ್ಟೆನ್ಸ್ ಬರ್ತಿದಾನಲ್ಲ. ಇಲ್ಲಿ ಡಿಸ್ಟೆನ್ಸ್ ಏನಂತ ಹೇಳಿದ್ರೆ, ಡಿ ಅನ್ನೋದೇನಂತಂದ ಹೇಳಿದ್ರೆ ಯಾವಾಗ್ಲೂ ಸೇಮ್ ಇರುತ್ತೆ. ಇದು ನೆನ್ಪಿಟ್ಕೋಬೇಕು. ಸೊ ಡಿಸ್ಟೆನ್ಸ್ ಡಿ ಅನ್ನೋದು ಸೇಮ್ ಇತ್ತು ಅಂತಂದ ಹೇಳಿದ್ರ, ಅವಾಗ ನಾವು ಸಿಂಪಲ್ ಆಗಿ ತಗೊಳ್ರಿ, ಹೋಗೋದನ್ನ ನಾವು ಏನಪ್ಪಾ ಅಂತಂದ್ರೆ ಎಕ್ಸ್ ಅಂತ ತಗೊಳ್ರಿ, ಬರೋ ಸ್ಪೀಡ್ ಅನ್ನ ವೈ ಅಂತ ತಗೊಳ್ರಿ. ಅವಾಗ ಎವರೇಜ್ ಸ್ಪೀಡ್ ನಮ್ದು ಫಾರ್ಮುಲಾ ಏನಾಗತ್ತೆ ಅಂತಂದ ಹೇಳಿದ್ರೆ 2xy ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಅಂತಂದೇಳಿ ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. ಯಾವಾಗ ಡಿಸ್ಟೆನ್ಸ್ ಸೇಮ್ ಇರಬೇಕು, ಹೋಗೋದು ಒಂದು ಸ್ಪೀಡ್ ಇರಬೇಕು, ಬರೋದು ಒಂದು ಸ್ಪೀಡ್ ಇರಬೇಕು, ಅವಾಗ ಸರಾಸರಿ ವೇಗವನ್ನ ಕೇಳಿದ್ರ ಈ ಫಾರ್ಮುಲಾ ಹಾಕಿ ಸಾಲ್ವ್ ಮಾಡ್ಬೇಕು. ಇವಾಗ ನೋಡ್ರಿ 2, ಸೊ ಎಕ್ಸ್ ವ್ಯಾಲ್ಯೂ ಎಷ್ಟೈತಿ? 40 ಐತಿ. ಆಮೇಲೆ ನೆಕ್ಸ್ಟ್ ವೈ ವ್ಯಾಲ್ಯೂ ಎಷ್ಟೈತಿ? 60 ಐತಿ. ಡಿವೈಡೆಡ್ ಬೈ, ಸೊ 40 ಪ್ಲಸ್ 60 ಅಂತಂದೇಳಿ ಟೋಟಲ್ ಎಷ್ಟಾಗತ್ತೆ ನೋಡ್ರಿ, 2 ಇಂಟು 40 ಇಂಟು 60 ಡಿವೈಡೆಡ್ ಬೈ ಏನಂತಂದ ಹೇಳಿದ್ರೆ 100. ಸೊ ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್. ಸೊ 2 4 8 48 ಕಿಲೋಮೀಟರ್ ಪರ್ ಅವರ್ ಏನಂತಂದ ಹೇಳಿದ್ರೆ ಇಲ್ಲಿ ನಮ್ದು ಸ್ಪೀಡ್ ಆಗತ್ತ. ಅರ್ಥ ಆಯ್ತಾ ಎಲ್ರಿಗೂ? ಎವರೇಜ್ ಸ್ಪೀಡ್ ಕಂಡು ಹಿಡಿಯೋದು ಮೇನ್ ಇಂಪಾರ್ಟೆಂಟ್ ಏನು, ಡಿ ಸೇಮ್ ಇರಬೇಕು. ಈ ತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಟ್ರೈ ಮಾಡ್ರಿ ಇದನ್ನ. ಎಸ್ ಇಲ್ಲಿ ನೋಡ್ರಿ, ಸೊ ಎ ಮತ್ತು ಬಿ ಎಂಬ 2 ನಗರಗಳಿದಾವಂತ ಕೊಟ್ಟಿದ್ದಾನೆ. ಇಲ್ಲಿ 2 ಪ್ಲೇಸ್ ಕೊಟ್ಟಿದ್ದಾನೆ. ಇದೊಂದ್ ಏನಂತಂದ ಹೇಳಿದ್ರೆ ಎ ಅನ್ನೋದು ಒಂದು ನಗರ, ಆಮೇಲೆ ಇದನ್ನ ಏನಂತಂದ ಹೇಳಿದ್ರೆ ಬಿ ಅನ್ನೋ ಒಂದು ನಗರ ಅಂತ ತಿಳ್ಕೊಳ್ಳೋಣ. ಸೊ ಈ 2 ನಡುವೆ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಬಸ್ ಹೊಂಟೈತಿ ಅಂತಂದೇಳಿ. ಒಂದು ಬಸ್ ಏನಪ್ಪಾ ಅಂತಂದ್ರೆ ಸಂಚಾರ ಮಾಡೈತೆ. ಅದು ಹೋಗುವಾಗ ಎಷ್ಟು ಸ್ಪೀಡ್ ಅಲ್ಲಿ ಹೊಂಟೈತಿ? 30 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೊಂಟೈತೆ, 30 ಕಿಲೋಮೀಟರ್ ಪರ್ ಗಂಟೆ ಒಳಗಡೆ. ಬರುವಾಗ ಏನಂತಂದ ಹೇಳಿದ್ರ ಸೇಮ್ ಅದೇ ತರ, ಬರುವಾಗ ಏನಪ್ಪಾ ಅಂತಂದ್ರೆ 20 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಬರ್ತೈತೆ. ಹಂಗಾದ್ರೆ ಸರಾಸರಿ ವೇಗ ಅಂತಂದೇಳಿ ನಾವು ಚೆಕ್ ಮಾಡ್ಬೇಕು. ಎಲ್ಲಾ ಟೈಮ್ ಅಲ್ಲಿ ಅದು ಇರ್ಲಿ ಬಿಡ್ಲಿ, ನಾವು ಬಾಳ್ ಶೈನರ್ ಆಗಕ್ ಹೋಗ್ಬಾರ್ದು. ಇರ್ಲಿ ಬಿಡ್ಲಿ ಚೆಕ್ ಮಾಡ್ಕೋದು. ಇಲ್ಲಿ ಡಿಸ್ಟೆನ್ಸ್ ಏನಾಗೈತು, ಹೋಗುವಾಗೂ ಸೇಮ್ ಐತಿ, ಬರುವಾಗೂ ಸೇಮ್ ಐತಿ. ಅಂದ್ರೆ 2 ಟೈಮ್ ಅಲ್ಲಿ ಡಿಸ್ಟೆನ್ಸ್ ಸೇಮ್ ಇರೋದ್ರಿಂದ ಅವಾಗ ನಾವ್ ಏನ್ ಯೂಸ್ ಮಾಡ್ಬೇಕು, ಎವರೇಜ್ ಸ್ಪೀಡ್ ಈಕ್ವಲ್ ಟು 2xy ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಅಂತಂದೇಳಿ. ಫಸ್ಟ್ ಒನ್ ಇದನ್ನ ಎಕ್ಸ್ ಅಂತ ಅನ್ಕೊಡ್ರಿ, ಸ್ಪೀಡ್ ಅನ್ನ ಇದನ್ನ ವೈ ಸ್ಪೀಡ್ ಅಂತ ಅನ್ಕೊಡ್ರಿ. ಸಾಲ್ವ್ ಮಾಡ್ರಿ. 2 ಇಂಟು 30 ಇಂಟು 20 ಡಿವೈಡೆಡ್ ಬೈ, ಅದಾದ ನಂತರ 30 ಪ್ಲಸ್ 20 ಅಂತಂತ ಹೇಳಿ ಎಷ್ಟಾಗತ್ತೆ ಟೋಟಲ್ ಆಗಿ? ಡಿವೈಡೆಡ್ ಬೈ 50 ಆಗತ್ತೆ. ಆಮೇಲೆ 20 30 ಆಮೇಲೆ 20, 0 ಕ್ಯಾನ್ಸಲ್, 5 ಒಂದ್ಲೆ 5 ಆರ್ಲೆ. ಸೊ ಇದ್ ನೋಡ್ರಿ ಏನೇನ್ ಉಳಿತು, 2 ಉಳಿತು, 6 ಉಳಿತು, ಆಮೇಲೆ 2 ಉಳಿತು. 2 ಆರ್ಲೆ 12, 12 ಆಡ್ಲೆ 24 ಕಿಲೋಮೀಟರ್ ಪರ್ ಅವರ್ ಏನಂದ್ರ ನಮ್ದು ಆನ್ಸರ್ ಆಗತ್ತ. ಅರ್ಥ ಆಯ್ತೇನ್ರಪ್ಪ? ಎಸ್, ಇದೇನಂತಂದ ಹೇಳಿದ್ರೆ ಟೈಪ್ 1 ಕ್ವಶನ್ಸ್ ಗಳು. ಸೊ ಇದ್ರೊಳಗೆ ಇನ್ನೊಂದು ಕ್ವಶನ್ ಐತೆ, ಇದನ್ನ ಸಾಲ್ವ್ ಮಾಡ್ಬಿಡ್ರಿ. ನೆಕ್ಸ್ಟ್ ಇನ್ನೊಂದು ಟೈಪ್ ಹೋಗೋಣ. ಇಂಪಾರ್ಟೆಂಟ್ ಏನಂತಂದ ಹೇಳಿದ್ರೆ, ಈಗ ಏನ್ ಕೊಟ್ಟಿದಾನ, ಒಬ್ಬ ಓಟಗಾರನು ಒಂದು ಚೌಕಾಕಾರದ ಮೈದಾನ. ಇದೇನಪ್ಪಾ ಅಂತಂದ ಹೇಳಿದ್ರೆ ಚೌಕಾಕಾರದ ಮೈದಾನ ಅಂತಂದ ಹೇಳ್ತೀವಿ. ಚೌಕಾಕಾರದ ಮೈದಾನ ಅಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ, ಸ್ಕ್ವೇರ್ ಅಂತಂದ ಹೇಳಿದ್ರೆ ಸಿಂಪಲ್ ಆಗಿ ಏನ್ ಹೇಳ್ತೀವಿ, ಇದ್ರದ್ದು ಎಲ್ಲಾ ಬದಿಗಳು ಏನಪ್ಪಾ ಅಂತಂದ ಹೇಳಿದ್ರೆ ಯಾವಾಗ್ಲೂ ಸೇಮ್ ಇರ್ತಾವ. ಇದೆಲ್ರಿಗೂ ಗೊತ್ತೈತಲ್ಲ. ಸ್ಕ್ವೇರ್ದ ಏನಪ್ಪಾ ಅಂತಂದ ಹೇಳಿದ್ರೆ ಎಲ್ಲಾ ಬದಿಗಳು ಸೇಮ್ ಇರ್ತಾವ. ಹಂಗಾದ್ರ ಅವನ್ ಏನ್ ಮಾಡ್ತಾನಂದ್ರ 2 ಬದಿಗಳನ್ನ ಕ್ರಮವಾಗಿ ಒಂದೇನ್ ಮಾಡೋಣ, ಇಲ್ಲಿಂದ ಇಲ್ಲಿವರೆಗೂ
10 ಕಿಲೋಮೀಟರ್ ಪರ್ ಅವರ್ ಹೋದ. ನೆಕ್ಸ್ಟ್ ಇನ್ನೊಂದು ಬದಿಯನ್ನ ಏನಂತಂದ್ರೆ 15 ಕಿಲೋಮೀಟರ್ ಪರ್ ಅವರ್ ಹೋದ. ಸೊ ಇದನ್ನ ನಾವು ಎಕ್ಸ್ ಅಂತ ಅನ್ಕೊಳ್ಳೋಣ, ಇದನ್ನ ವೈ ಅಂತ ಅನ್ಕೊಳ್ಳೋಣ. ಈಗ ನೋಡ್ರಿ ನಾವು ಡಿಸ್ಟೆನ್ಸ್ ಚೆಕ್ ಮಾಡ್ಬೇಕು. ಡಿಸ್ಟೆನ್ಸ್ ಏನೈತಿ ನೋಡ್ರಿ, ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಐತಲ್ಲ ಅವ್ನು ಇಲ್ಲೂ ಕೂಡ ಅಷ್ಟೇ ಡಿಸ್ಟೆನ್ಸ್ ಹೋಗಿದಾನ. ಹಂಗಾದ್ರೆ ಡಿಸ್ಟೆನ್ಸ್ ಏನೈತಪ್ಪ ಅಂತಂದ ಹೇಳಿದ್ರೆ ಸೇಮ್ ಐತೆ. ಸೇಮ್ ಇರೋದ್ರಿಂದ ಏನ್ ಮಾಡ್ಬೇಕು, ಎವರೇಜ್ ಸ್ಪೀಡ್ ಈಕ್ವಲ್ ಟು 2xy ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಅಂತಂದ್ ಹೇಳಿ ಮಾಡಿದ್ರ ನಮಗ್ ಏನ್ ಬರುತ್ತ, ಆನ್ಸರ್ ಬರುತ್ತ. ಸೊ ಎಷ್ಟ್ ಬಂದೈತೆ ಆನ್ಸರ್ ಎಲ್ಲಾರ್ದು? ಸೊ ಎಕ್ಸ್ ಪ್ಲಸ್ 5 ಅಂತಂದ್ ಹೇಳಿದ್ರೆ 25 ಆಗತ್ತ. ಸೊ 5 2 10, 5 5 25, 5 1 5 3 2 2 4, 4 3 12 ಕಿಲೋಮೀಟರ್ ಪರ್ ಅವರ್ ಅಂತಂದ್ ಹೇಳಿ ಅವ್ನ್ ಹೆಂಗ್ ಬೇಕಾದಂಗ್ ಕೊಡ್ಬೋದು. ಈಗ ಏನ್ ಮಾಡ್ತಾ ಅಂತಂತ ಹೇಳಿದ್ರ, ಇವಾಗ ಇನ್ನೊಂದ್ ಕೊಡ್ತಾನ. ಒಂದ್ ಕಾರ್ ಏನಂತಂದ್ ಹೇಳಿದ್ರ, ಸೊ ಒಂದ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಗೆ ಏನಂತಂದ್ರೆ ಸೇಮ್ ಡಿಸ್ಟೆನ್ಸ್ ಕೊಟ್ಟಿರ್ತಾನ. ಕೊಟ್ಬಿಟ್ಟು ಇದೊಂದು ಸ್ಪೀಡ್ ಕೊಡ್ತಾನ, ಮತ್ ಇನ್ನೊಂದು ಸ್ಪೀಡ್ ಕೊಟ್ಟಿರ್ತಾನ. ಅವಾಗ ನಾವು ಡಿಸ್ಟೆನ್ಸ್ ಚೆಕ್ ಮಾಡ್ಬೇಕು. ಡಿಸ್ಟೆನ್ಸ್ ಸೇಮ್ ಇತ್ತು ಅಂತಂದ್ ಹೇಳಿದ್ರ ಯಾವಾಗ್ಲೂ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು, ಈ ಫಾರ್ಮುಲಾವನ್ನ ಯೂಸ್ ಮಾಡ್ಬೇಕಾಗತ್ತ. ಎಕ್ಸಾಮ್ಸ್ ಅಲ್ಲಿ ಜಾಸ್ತಿ 90% ಕ್ವಶನ್ಸ್ ಗಳು ಈ ಟಾಪಿಕ್ ಮೇಲೆ ಬರ್ತಾವ. ಟೈಪ್ 1 ಕ್ಲಿಯರ್. ಅದಾದ ನಂತರ ನೆಕ್ಸ್ಟ್ ಒಂದ್ ಬರುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇನ್ನೊಂದು ಡಿಫ್ರೆಂಟ್ ಆಗಿ ಬರುತ್ತೆ ನೋಡ್ರಿ. ಇದು ಕೂಡ ಏನಂತಂದ್ ಹೇಳಿದ್ರೆ ಸೇಮ್ ಐತೆ. ಸೊ ಡೈರೆಕ್ಟ್ ಆಗಿ ಏನಂತಂದ್ ಹೇಳಿದ್ರೆ ಆನ್ಸರ್ ಮಾಡ್ಬಿಡೋಣ. ಒಂದ್ ರೈಲ್ ಇದ್ದದ ಏನಂತಂದ್ ಹೇಳಿದ್ರ ಅರ್ಧದಷ್ಟು ದೂರವನ್ನ, ಇಲ್ಲಿ ನೋಡ್ರಿ ಈ ತರ ಕ್ವಶನ್ ಕೇಳ್ತಾನ. ಸೊ ಅರ್ಧದಷ್ಟು ದೂರವನ್ನ ಏನಂತಂದ್ ಹೇಳಿದ್ರೆ ಯಾವ ತರ ಹೋಗ್ತಾನ, 60 ಕಿಲೋಮೀಟರ್ ಪರ್ ಅವರ್ ದಲ್ಲಿ. ಆಮೇಲೆ ಉಳಿದ ಅರ್ಧದಷ್ಟು ದೂರವನ್ನ ಏನಂತಂದ್ ಹೇಳಿದ್ರ 40 ಕಿಲೋಮೀಟರ್ ದೂರದಲ್ಲಿ ಹೋಗ್ತಾನ. ಹಂಗಾದ್ರೆ ಸರಾಸರಿ ವೇಗ ಎಷ್ಟು? ಹಂಗಾದ್ರೆ ಇಲ್ಲಿ ಡಿಸ್ಟೆನ್ಸ್ ಎಷ್ಟಾಗತ್ತ? ಎರಡು ಕಡೆ ಏನಂದ್ರೆ ಡಿಸ್ಟೆನ್ಸ್ ಸೇಮ್ ಆಗುತ್ತ. ಸಿಂಪಲ್ ಆಗಿ ಏನಂತ ಮಾಡ್ಬೇಕು, 2xy ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಅಂತಂದೇಳಿ. 2 ಇಂಟು 60 ಇಂಟು 40 ಡಿವೈಡೆಡ್ ಬೈ 60 40 ಅಂತಂದ್ ಹೇಳಿದ್ರೆ 100 ಆಗತ್ತೆ. 0 0 0 ಕ್ಯಾನ್ಸಲ್. 2 12, 12 ಇಂಟು 4 ಅಂತಂದ್ ಹೇಳಿದ್ರ 48 ಆಗತ್ತ. 48 ಕಿಲೋಮೀಟರ್ ಪರ್ ಅವರ್. ಅವ್ನ್ ಹೆಂಗ್ ಬೇಕಾದಂಗ್ ಕೇಳ್ಬೋದು ಕ್ವಶನ್ಸ್ ಗಳನ್ನ, ಇಲ್ಲಿ ಚೇಂಜಸ್ ಮಾಡ್ಬೋದು ಇವುಗಳನ್ನ. ಬಟ್ ಆದ್ರೆ ಡಿಸ್ಟೆನ್ಸ್ ಚೆಕ್ ಮಾಡ್ಬೇಕು, ಆ ಫಾರ್ಮುಲಾವನ್ನ ಯೂಸ್ ಮಾಡ್ಕೊಬೇಕು. ಅದಾದ ನಂತರ ಎಲ್ರಿಗೂ ಗೊತ್ತೈತಿ ಸ್ಪೀಡ್ ಈಕ್ವಲ್ ಟು ಏನಾಗತ್ತ, ಫಾರ್ಮುಲಾ ಏನು, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತಂದ್ ಹೇಳ್ತೀವಿ. ಇದ್ರ ಬಗ್ಗೆ ನಾನು ಆಮೇಲೆ ಡಿಸ್ಕಷನ್ ಮಾಡ್ತೀನಿ ನಿಮ್ ಜೊತೆಗೆ. ಇದನ್ನ ನೋಡ್ರಿ ಮೊದಲು. ನೆಕ್ಸ್ಟ್ ಟೈಪ್ ಬರುತ್ತೆ. ನೆಕ್ಸ್ಟ್ ಟೈಪ್, ಒಬ್ಬ ಸೈಕಲ್ ಸವಾರನು 3 ಸಮಾನ ದೂರುಗಳನ್ನ, ಒಬ್ಬ ಸೈಕಲ್ ಸವಾರ ಏನಂತಂದ್ ಹೇಳಿದ್ರೆ 3 ಸಮಾನ ದೂರುಗಳು ಅಂತಂದ್ ಹೇಳಿ ಬರ್ತಾವ. ಸೊ ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ 3 ಪ್ಲೇಸ್ಗೆ ಹೋಗ್ತಾನ, ಸಮಾನ ದೂರ ಇದು. ಅಂದ್ರೆ ಡಿಸ್ಟೆನ್ಸ್ ಏನಂತಂದ್ ಹೇಳಿದ್ರೆ ಇಲ್ಲಿ ಎಲ್ಲಾ ಕಡೆಗೆ ಸೇಮ್ ಐತೆ. ಅವಾಗ 12 ಕಿಲೋಮೀಟರ್ ಪರ್ ಅವರ್ ಅಲ್ಲಿ, ಇನ್ನೊಂದ್ ಏನಂತಂದ್ ಹೇಳಿದ್ರೆ 15 ಕಿಲೋಮೀಟರ್ ಪರ್ ಅವರ್ ಅಲ್ಲಿ, ಇನ್ನೊಂದು 20 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತಾನ. ಸೊ ಈ ತರ ಇದ್ದಾಗ ಸರಾಸರಿ ವೇಗ ಏನು ಅಂತ ಕೇಳಿದ್ರ, ಸೊ ಇದನ್ನ ನಾವು ಎಕ್ಸ್ ಅಂತ ತಗೊಳ್ರಿ, ಇದನ್ನ ವೈ ಅಂತ ತಗೊಳ್ರಿ, ಇದನ್ನ ಜೆಡ್ ಅಂತ ತಗೊಳ್ರಿ. ಸೊ ಡಿಸ್ಟೆನ್ಸ್ ಸೇಮ್ ಇತ್ತು ಅಂತಂದ್ ಹೇಳಿದ್ರ ಫಾರ್ಮುಲಾ ಏನ್ ಬರುತ್ತೆ ಅಂತಂದ್ ಹೇಳಿದ್ರ ಬರ್ಕೊಳ್ರಿ, ಎವರೇಜ್ ಸ್ಪೀಡ್ ಈಕ್ವಲ್ ಟು 3xyz ಡಿವೈಡೆಡ್ ಬೈ, ಇವನ್ನೆರಡು ಗುಣಿಸ್ರಿ ಫಸ್ಟ್ ಗ xy, ನೆಕ್ಸ್ಟ್ ಇವನ್ನೆರಡು ಗುಣಿಸ್ರಿ yz, ಪ್ಲಸ್ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಉಳಿದಿದ್ದೆರಡು xz ಅಂತಂದೇಳಿ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಫಾರ್ಮುಲಾ ಆಗತ್ತ. ಇವಾಗ ಏನ್ ಮಾಡ್ಬೇಕು, ಸಾಲ್ವ್ ಮಾಡ್ಬೇಕು. ಸಾಲ್ವ್ ಮಾಡಿ ನೋಡೋಣ ಏನ್ ಬರುತ್ತ. ನಾನು ನಿಮ್ ಜೊತೆಗೆ ಸಾಲ್ವ್ ಮಾಡ್ತೀನಿ. 3 ಇಂಟು 12 ಇಂಟು 15 ಇಂಟು 20 ಅಂತಂದ್ ಹೇಳಿ. ನೆಕ್ಸ್ಟ್ xy ಅಂತಂದ್ ಹೇಳಿದ್ರ 12 ಇಂಟು 15 ಪ್ಲಸ್, ಸೊ ನೆಕ್ಸ್ಟ್ ಏನು yz ಅಂತಂದೈತೆ ಅಂದ್ರೆ 15 ಇಂಟು 20. ನೆಕ್ಸ್ಟ್ ಏನೈತೆ xz 12 ಇಂಟು 20 ಅಂತಂದೇಳಿ. ಎಸ್ ಎಷ್ಟಾಗತ್ತ? ಎಸ್ ಇಲ್ಲಿ ನೋಡ್ರಿ ಎಷ್ಟಾಗತ್ತ ಅಂತಂದ್ ಹೇಳಿದ್ರ 12 ಇಂಟು 15 ಮಾಡ್ಕೊಂಡ್ರ, 12 ಇಂಟು 15 ಮಾಡ್ಕೊಂಡ 15 2 30, 15 1 15, 15 3 18, 180. ಆಮೇಲೆ ಪ್ಲಸ್ ಇವನ್ನೆರಡು ಇಂಟು ಮಾಡ್ಕೊಂಡ್ರ 300 ಬರುತ್ತ. ಅದಾದ ನಂತರ ಇದನ್ನೆರಡು ಇಂಟು ಮಾಡ್ಕೊಂಡ್ರ 240 ಬರುತ್ತ. ಆಮೇಲೆ ಮೇಲ್ಗಡೆ ಏನಿರುತ್ತ ಅದನ್ನ ಹಂಗ ಬರ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇವನ್ನೆಲ್ಲ ಕೂಡಿಸಿದ್ರೆ ಎಷ್ಟಾಗತ್ತ, 300 ಆಮೇಲೆ 240 0. ಇದೆಷ್ಟಾಗತ್ತ, 8 4 12, 3 1 4, 4 2 6, 7 720. 720 ಡಿವೈಡೆಡ್ ಬೈ 3 ಇಂಟು 12 ಇಂಟು 15 ಇಂಟು 20 ಅಂತಂದೇಳಿ. ಸೊ ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್. 12 1 12 6. ಅದಾದ ನಂತರ 3 1 3 2, 2 2 ಕ್ಯಾನ್ಸಲ್, 15 ಅಂತಂದ್ ಹೇಳಿ ಬರುತ್ತೆ. 15 ಕಿಲೋಮೀಟರ್ ಪರ್ ಅವರ್ ಏನಪ್ಪಾ ಅಂದ್ರ ನಮ್ದು ಆನ್ಸರ್ ಆಗತ್ತೆ. ಕ್ಲಿಯರ್ ಎಲ್ರಿಗೂ? ಏನಲ್ಲ ನೆಕ್ಸ್ಟ್ ಇನ್ ಯಾವತ್ತು ಭಯಂಗಿಲ್ಲ ಅಂತಂದೇಳಿ.
ನೆಕ್ಸ್ಟ್ ನೋಡ್ರಿ, ಒಂದು ವಿಮಾನ ಏನಂತಂದ ಹೇಳಿದ್ರ ಒಂದು ಸಮಬಾಹು ತ್ರಿಕೋನದ 3 ಬದಿಗಳ ಉದ್ದಕ್ಕೂ. ಸೊ ಒಂದು ವಿಮಾನ ಏನಂತಂದ ಹೇಳಿದ್ರ ಯಾವ ರೀತಿಯಾಗಿ ಹಾರಾಡತ್ತ, ಈ ಕಡೆಯಿಂದ ಇಲ್ಲಿ ಹೋಗುತ್ತ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ಅದು ಹೆಂಗೈತಂದ್ರ ಸಮಬಾಹು ತ್ರಿಕೋನ ಅಂತಂದ ಹೇಳಿದ್ರ, ಅಂದ್ರೆ ಇಲ್ಲೆಲ್ಲಾ ಕಡೆ ಡಿಸ್ಟೆನ್ಸ್ ಏನಪ್ಪಾ ಅಂತಂದ ಹೇಳಿದ್ರ ಸೇಮ್ ಇರುತ್ತ. ಅವಾಗ ಏನ್ ಮಾಡಿದಾನ, 3 ಸ್ಪೀಡ್ ಗಳನ್ನ ಕೊಟ್ಟಿದಾನ. ಒಂದ್ ಕಡೆ ಏನಂದ್ರೆ 200 km/h ಅಲ್ಲಿ ಹೋಯ್ತಂದ್ರ ಇನ್ನೊಂದ್ರಲ್ಲಿ 400 ಹೋಗುತ್ತ, ಇನ್ನೊಂದ್ರಲ್ಲಿ 600 ಹೋಗುತ್ತ. ಸೊ ಈ ತರ ಇದ್ದಾಗ ಸರಾಸರಿ ವೇಗ ಎಷ್ಟಾಗತ್ತ ಅಂತ ಕ್ವಶನ್ ಕೇಳಿದಾನ. ಏನಿಲ್ಲ, ಅವಾಗ ಎಕ್ಸ್ ವೈ ಜೆಡ್ ಅಂತ ತಗೊಳ್ದ, ಯಾಕಂದ್ರೆ ಡಿಸ್ಟೆನ್ಸ್ ಸೇಮ್ ಇರುತ್ತ. ನಮ್ದು ಫಾರ್ಮುಲಾ ಏನಾಗತ್ತ, 3xyz ಡಿವೈಡೆಡ್ ಬೈ xy ಪ್ಲಸ್ yz ಪ್ಲಸ್ xz ಅಂತಂದೇಳಿ. ನೋಡ್ರಿ ಏನ್ ಬರುತ್ತ ಆನ್ಸರ್, 3 ಇಂಟು 200 ಇಂಟು 400 ಇಂಟು 600 ಡಿವೈಡೆಡ್ ಬೈ. ಸೊ ಎಕ್ಸ್ ವೈ ಅಂತಂದ ಹೇಳಿದ್ರ ಎಕ್ಸ್ ಇಂಟು ವೈ ಮಾಡ್ರಿ. ಸೊ ಎಷ್ಟಾಗತ್ತಿದು, 4 8. ಅದಾದ ನಂತರ 4 0 ಬರ್ತಾವ, ಪ್ಲಸ್ ವೈ ಜೆಡ್ ಅಂತಂದ ಹೇಳಿದ್ರ 24. ಅದಾದ ನಂತರ 4 0 ಬರ್ತಾವ. ನೆಕ್ಸ್ಟ್ ನೋಡ್ರಿ ಎಕ್ಸ್ ಜೆಡ್ ಅಂತಂದ ಹೇಳಿದ್ರೆ ಇವೆರಡು. ಸೊ 12 4 0ಗಳು. ಸೊ ಸಾಲ್ವ್ ಮಾಡ್ರಿ, ಎಷ್ಟು ಬರ್ದಿತ್ತು ಟೋಟಲ್ ಆಗಿ, 3 ಇಂಟು 200 ಇಂಟು 400 600 ಡಿವೈಡೆಡ್ ಬೈ. ಇವನ್ನೆಲ್ಲ ಕೂಡ್ಸಿದಾಗ ಎಷ್ಟು ಬರ್ಬೋದು, 4 0ಗಳಂತೂ ಒಂದೇ ಕಡೆ ಅದಾವ, 4 0ಗಳಂತಂದ ಹೇಳಿ ಬರದ್ ಬಿಡದ. ಅದಾದ ನಂತರ ನೆಕ್ಸ್ಟ್ 12 24 ಅಂತಂದ್ರೆ 36, 36 ಪ್ಲಸ್ 8 ಅಂತಂದ ಹೇಳಿದ್ರೆ 44. ಈ 4 0ಗಳು, ಇವೆರಡು 0 ಇವೆರಡು 0 ಕ್ಯಾನ್ಸಲ್. ಅದಾದ ನಂತರ 4 1 4 11. ಸೊ ಟೋಟಲ್ ಆಗಿ ಎಷ್ಟು ಬರುತ್ತೆ ನೋಡ್ರಿ, ಪಾಯಿಂಟ್ ಅಲ್ಲಿ ಏನೋ ಸಮಥಿಂಗ್ ಬರ್ತೈತೆ. ಸೊ 327.27 ಅಂತಂದ ಹೇಳಿ ಬರುತ್ತೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ನಾವು ಕಂಡು ಹಿಡಿಬೇಕಾಗಿರೋ ಸಿಂಪಲ್ ಆಗಿ, ಇಲ್ಲಿ ಏನಂತಂದ ಹೇಳಿ ಸರ್ ನೋಡ್ರಿ, ಇಲ್ಲಿ 11 ಅಂತ ಬಂತ್ರಿ. ಆಮೇಲೆ ನೆಕ್ಸ್ಟ್ ಇವೆಲ್ಲ ಏನಂತಂದ ಹೇಳಿದ್ರೆ ಯಾವ್ದು ಡಿವೈಡ್ ಆಗಂಗಿಲ್ರಿ. 3 206 ಐತೆ, ಇಲ್ಲಿ 11 ಅಂತಂದ ಐತೆ. ಆಪ್ಷನ್ಸ್ ಒಳಗೆ ನೋಡ್ರಿ ಎಲ್ಲ ರೌಂಡ್ ವ್ಯಾಲ್ಯೂ ಕೊಟ್ಟಿದಾನೆ. ಇದನ್ನ ನಾವು ಡಿವೈಡ್ ಮಾಡ್ಕೊಂಡ್ವಿ ಅಂತಂದ ಹೇಳಿದ್ರೆ ಪಕ್ಕಾ ಪಾಯಿಂಟ್ ಅಲ್ಲಿ ಬರುತ್ತೆ. ಹಂಗಾದ್ರೆ ನಮ್ದು ಆನ್ಸರ್ ಇದಾಗತ್ತೆ ಅಂತಂದ ಹೇಳಿ, ಅದು ಕೂಡ ಆ ತರ ನಾವು ಕಂಡು ಹಿಡ್ಕೋಬಹುದು ಈಸಿಯಾಗಿ. ಇದು 11 ಅಂತೂ ಡಿವೈಡ್ ಮಾಡಕ್ ಆಗಂಗಿಲ್ಲ, ಈಸಿಯಾಗಿ ಡಿವೈಡ್ ಆಗಂಗಿಲ್ಲ. ಅಂದ್ರೆ ಏನ ಆನ್ಸರ್ ಬಂದ್ರು ಕೂಡ ನಮ್ದು ಇವಾಗ ಏನ್ ಬರ್ಬೇಕು, ಪಾಯಿಂಟ್ ಅಲ್ಲೇ ಬರ್ಬೇಕು. ಬಟ್ ಆದ್ರೆ ಇವು ಉಳಿದಿರೋ ಆನ್ಸರ್ಸ್ ಗಳನ್ನ ನೋಡ್ರಿ, ಹೋಲ್ ನಂಬರ್ ಅಲ್ಲಿ ಇದಾವ, ಅಂದ್ರೆ ನಂಬರ್ಸ್ ಅಲ್ಲಿ ಇದಾವ ಪ್ರಾಪರ್ ಆಗಿ. ಬಟ್ ಆದ್ರೆ ಇದೊಂದು ಪಾಯಿಂಟ್ ಅಲ್ಲಿ ಐತೆ, ಅದಕ್ಕೋಸ್ಕರ ಆಪ್ಷನ್ ಎ ಚೂಸ್ ಮಾಡ್ಬೇಕು. ಎನಿ ಕ್ವಶನ್ಸ್? ಎಸ್. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಬರುತ್ತೆ ನೋಡ್ರಿ, ಒಬ್ಬ ವ್ಯಕ್ತಿಯು ಮೊದಲ 160 ಕಿಲೋಮೀಟರ್ ದೂರವನ್ನ 64 km/h ಅಲ್ಲಿ ಹೋಗ್ತಾನ. ಸೊ ಕರೆಕ್ಟ್ ಆಗಿ ನೋಡ್ಕೋಬೇಕು, ಡಿಸ್ಟೆನ್ಸ್ ಎಲ್ಲ ಕೊಟ್ಟಿದ್ದಾನೆ, ಡಿಸ್ಟೆನ್ಸ್ ಸ್ಪೀಡ್ ಕೊಟ್ಟಿದ್ದಾನೆ. ಮೊದಲ 160 ಕಿಲೋಮೀಟರ್, ಮೊದಲ 160 ಕಿಲೋಮೀಟರ್ ಯಾವ ಸ್ಪೀಡ್ ಅಲ್ಲಿ ಹೋಗಿದಾನ, 64 km/h ಅಲ್ಲಿ ಹೋಗಿದಾನ. ನೆಕ್ಸ್ಟ್ ಮುಂದಿನ 160 ಕಿಲೋಮೀಟರ್, ಮುಂದಿನ 160 ಕಿಲೋಮೀಟರ್ ದೂರವನ್ನ 80 km/h ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಡಿಸ್ಟೆನ್ಸ್ ಇದ್ರಲ್ಲಿ ಸ್ಪೀಡ್ ಅಲ್ಲಿ ಹೋಗಿದಾನ. ಹಂಗಾದ್ರೆ ಸರಾಸರಿ ವೇಗ ಎಷ್ಟು ಕೇಳಿದಾರೆ. ಈಗ ನೋಡ್ರಿ, ಈಗ ಡಿಸ್ಟೆನ್ಸ್ ಕೊಟ್ಟಿದಾನ, ಡಿಸ್ಟೆನ್ಸ್ ನೋಡಿದಾಗ ಇವೆರಡು ಸೇಮ್ ಐತೆ. ಸೇಮ್ ಇತ್ತು ಅಂತಂದ ಹೇಳಿದ್ರೆ ಏನ್ ಹೇಳಿದಾನ, ಡಿಸ್ಟೆನ್ಸ್ ಸೇಮ್ ಇತ್ತು ಅಂತಂದ ಹೇಳಿದ್ರೆ ಅವ ಹೆಂಗ ಬೇಕಾದಂಗ್ ಕೊಡ್ಲಿ, ಕನ್ಫ್ಯೂಸ್ ಮಾಡಕ್ ಕೊಟ್ಟಿರ್ತಾನ. ಬಟ್ ಡಿಸ್ಟೆನ್ಸ್ ಸೇಮ್ ಇತ್ತು ಅಂತಂದ ಹೇಳಿದ್ರೆ ನಮ್ದು ಆನ್ಸರ್ ಏನಾಗುತ್ತೆ, 2xy ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಅಂತಂದೇಳಿ. 64 2 ಇಂಟು 64 80 ಡಿವೈಡೆಡ್ ಬೈ 64 ಪ್ಲಸ್ 80 ಅಂತಂದೇಳಿ. ಎಸ್, ಇದನ್ನ ಸಾಲ್ವ್ ಮಾಡ್ಕೊಂಡಾಗ ನಮ್ಗೆ ಆನ್ಸರ್ ಎಷ್ಟು ಬರುತ್ತ, ಇದನ್ನ ಸಾಲ್ವ್ ಮಾಡ್ಕೊಂಡಾಗ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರ 71.11 ಅಂತಂದ ಹೇಳಿ ಬರುತ್ತೆ. ಸೊ ಎಷ್ಟು ಬರುತ್ತೆ, 71.11 ಅಂತಂದ ಹೇಳಿ. ಕ್ಲಿಯರ್? ಎನಿ ಡೌಟ್ಸ್? ಬೇಸಿಕ್ ಕ್ವಶನ್ಸ್ ಗಳು ಹೆಂಗಂತಂದ ಹೇಳಿದ್ರೆ ನೆಕ್ಸ್ಟ್ ಟಾಪಿಕ್ ಹೋಗಕ್ಕಿಂತ ಮುಂಚೆ ಕೆಲವೊಂದು ಥಿಂಗ್ಸ್ ಗಳನ್ನ ಹೇಳ್ತೀನಿ. ಇವಾಗ ಏನಂತಂತ ಹೇಳಿದ್ರ ನಾನು ಒಬ್ಬ ಪರ್ಸನ್ ಇದೀನಿ. ಸೊ ಇದ್ ನಮ್ ಮನಿ ಐತೆ, ನಮ್ ಮನಿಯಿಂದ ಏನಪ್ಪಾ ಅಂತಂದ ಹೇಳಿದ್ರೆ ನಾನು ಸ್ಕೂಲ್ಗೆ ಹೋಗ್ಬೇಕು ಇಲ್ಲ ಆಫೀಸ್ಗೆ ಹೋಗ್ಬೇಕು. ನಾನು ಹೋಗುವಾಗ ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ಕೆಲವೊಂದು ಪಾಯಿಂಟ್ಸ್ ಗಳಲ್ಲಿ ಒಂದ್ ರೋಡ್ ಈ ತರ ಇರುತ್ತೆ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ರೋಡ್ ಇರುತ್ತೆ. ಇಲ್ಲೇನ್ ನಾವು ಕವರ್ ಮಾಡ್ತೀವಲ್ಲ, ಇಲ್ಲೇನ್ ಕವರ್ ಮಾಡ್ತೀವಲ್ಲ, ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಡಿಸ್ಟೆನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಡಿಸ್ಟೆನ್ಸ್ ಅಂತ ಕರಿತೀವಿ. ಅದನ್ನ ಡಿ ಅಂತಂತ ಹೇಳ್ತೀವಿ. ಆಮೇಲೆ ನಾವು ಬೈಕ್ ಮೇಲೆ ಏನಂತಂದ ಹೇಳಿದ್ರೆ ಒಂದ್ ಲೆವೆಲ್ಗೆ ಹೋಗ್ತಾ ಇರ್ತೀವಿ. ಅದನ್ನ ನಾವೇನಂತಂದ ಹೇಳ್ತೀವಿ ಅಂದ್ರೆ ಸ್ಪೀಡ್ ಅಂತಂದ ಹೇಳ್ತೀವಿ. ಸ್ಪೀಡ್ ಅದನ್ನ ನಾವು ಎಸ್ ಅಂತ ಕರಿತೀವಿ. ಅದಾದ ನಂತರ ನಾವು ಇಲ್ಲಿಂದ ಇಲ್ಲಿ ಹೋಗಿ ರೀಚ್ ಆಗಕ ಒಂದು ಟೈಮ್ ಹಿಡಿಯುತ್ತೆ.
ಒಂದು ಟೈಮ್ ಹಿಡಿಯುತ್ತೆ. ಸೊ ಅದನ್ನ ನಾವು ಟಿ ಅಂತ ಕರಿತೀವಿ. ಸೊ ನಮಗೆ ಫಾರ್ಮುಲಾ ಏನಂತಂದ್ರೆ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತಂದೇಳಿ ನಮ್ಗೆ ಗೊತ್ತಿರುತ್ತೆ. ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಬೆಂಗಳೂರಿಂದ ಹಿಡ್ಕೊಂಡು ಹುಬ್ಳಿವರೆಗೂ ಏನಂತಂದ ಹೇಳಿದ್ರೆ ಟೋಟಲ್ ಆಗಿ ಒಂದು 600 ಕಿಲೋಮೀಟರ್ ಐತೆ ಅಂದ್ಕೊಳ್ರಿ. 600 ಕಿಲೋಮೀಟರ್. ಸೊ ಇದೇನಾಯ್ತು ನಮಗ ಡಿಸ್ಟೆನ್ಸ್ ಆಯ್ತು. ಅದಾದ ನಂತರ ಟೈಮ್ ಎಷ್ಟು ತಗೊಂಡೈತ್ರಿ? ಟೈಮ್ ಎಷ್ಟು ತಗೊಂಡೈತೆ ಅಂತಂದ ಹೇಳಿದ್ರೆ ಟೋಟಲ್ ಆಗಿ 6 ಅವರ್ ಟೈಮ್ ತಗೊಂಡೈತ್ರಿ. ಹಂಗಾದ್ರ ನೀವು 600 ಕಿಲೋಮೀಟರ್ ನ ಹೋಗ್ಬೇಕಂತಂದ ಹೇಳಿದ್ರೆ 6 ಅವರ್ ಟೈಮ್ ತಗೊಂಡೈತೆ ಅಂತಂದ ಹೇಳಿದ್ರೆ ಸ್ಪೀಡ್ ಎಷ್ಟಾಗತ್ತೆ ಇಲ್ಲಿ? ಸಿಂಪಲ್, ಈ ಫಾರ್ಮುಲಾವನ್ನ ಯೂಸ್ ಮಾಡ್ರಿ. ಡಿಸ್ಟೆನ್ಸ್ ಏನಂತಂದ ಹೇಳಿದ್ರೆ 600 ಕಿಲೋಮೀಟರ್ ಐತೆ, ಟೈಮ್ ಎಷ್ಟು ತಗೊಂಡೈತಿ? 6 ಅವರ್ ತಗೊಂಡೈತೆ. ಅಂದ್ರ ನೀವು ಟೋಟಲ್ ಆಗಿ ಏನಪ್ಪಾ ಅಂತಂದ್ರೆ 100 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತಾ ಇದೀರಿ. ನೀವ್ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ರಿ? 100 ಸ್ಪೀಡ್ ಅಲ್ಲಿ ಹೋಗ್ತಿದ್ರಿ. ಅಂದ್ರ 1 ಅವರ್ಗೆ ಏನಂತಂದ್ರೆ 100 ಕಿಲೋಮೀಟರ್ ಹೊಂಟಿರಿ ನೀವು. ಸೊ ಕ್ಲಿಯರ್ ಎಲ್ರಿಗೂ? ಸ್ಪೀಡ್ ನ ನಾವು ಹೆಂಗ್ ಹೇಳ್ತೀವಿ ಅಂತಂದ ಹೇಳಿದ್ರೆ 1 ಅವರ್ ಒಳಗಡೆ ಅವ್ರು 100 ಕಿಲೋಮೀಟರ್ ನ ಕವರ್ ಮಾಡ್ತಿದಾರ ಅಂತಂದೇಳಿ. ಸೊ ಇಲ್ಲಿ ನಾವು ಹೆಂಗ್ ಬೇಕಾದಂಗ್ ಕ್ವಶನ್ ಕೇಳ್ಬೋದು. ಒಂದ್ ಮೊದಲು ಸ್ಪೀಡ್ ಕೊಡ್ಬೋದು, ಆಮೇಲೆ ಡಿಸ್ಟೆನ್ಸ್ ಕೊಡ್ಬೋದು, ಇಲ್ಲ ಟೈಮ್ ಕೊಡ್ಬೋದು. ಬಟ್ ಆದ್ರೆ ಇಲ್ಲೊಂದು ಟ್ರಿಕ್ ಬರುತ್ತ. ನಾವು ಸಾಲ್ವ್ ಮಾಡ್ಬೇಕಂತಂದ ಹೇಳಿದ್ರ ಯಾವಾಗ್ಲೂ ನೆನ್ಪಿಟ್ಕೊಳ್ರಿ. ಈಗ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತಂದೈತೆ. ಈಗ ಸ್ಪೀಡ್ ಅನ್ನ ಏನ್ ಕೊಟ್ಟಿರ್ತಾನ ಅಂತಂದ ಹೇಳಿದ್ರ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕೊಡ್ತಾನ. ಸ್ಪೀಡ್ ಎಲ್ಲಾದ್ರೂ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕೊಟ್ಟ ಅಂತಂದ ಹೇಳಿದ್ರ ಡಿಸ್ಟೆನ್ಸ್ ಯಾವಾಗ್ಲೂ ಏನಂತ ಇರ್ಬೇಕು? ಮೀಟರ್ ಅಲ್ಲಿ ಇರ್ಬೇಕಾಗತ್ತ. ಡಿಸ್ಟೆನ್ಸ್ ಏನಂತಂದ ಹೇಳಿದ್ರೆ ಮೀಟರ್ ಅಲ್ಲಿ ಇರ್ಬೇಕು ಸಾಲ್ವ್ ಮಾಡುವಾಗ. ಟೈಮ್ ಏನಂತಂದ ಹೇಳಿದ್ರ ಯಾವಾಗ್ಲೂ ಸೆಕೆಂಡ್ ಅಲ್ಲಿ ಇರ್ಬೇಕು. ಸರ್ ಈಗ ಸ್ಪೀಡ್ ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕೊಟ್ಟಿದ್ದಾರೆ, ನಾನು ಇಲ್ಲಿ ಇದನ್ನ ಕಿಲೋಮೀಟರ್ ತಗೋತೇನೆ ಅಂತಂದ ಹೇಳಿದ್ರ ನಿಮ್ದು ಆನ್ಸರ್ ರಾಂಗ್ ಆಗತ್ತೆ. ಇದು ಒಂದು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಬರುತ್ತೆ. ಈಗ ಸ್ಪೀಡ್ ಈಕ್ವಲ್ ಟು ಏನಂತಂದ ಹೇಳಿದ್ರೆ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇರುತ್ತೆ. ಅವಾಗ ನಾವು ಡಿಸ್ಟೆನ್ಸ್ ಮತ್ತು ಟೈಮ್ ಅನ್ನ ಯಾವಾಗ್ಲೂ ಯಾವ್ದ್ರಲ್ಲಿ ತಗೋಬೇಕು? ಡಿಸ್ಟೆನ್ಸ್ ಕಿಲೋಮೀಟರ್ ಅಲ್ಲಿ ಇರ್ಬೇಕು, ಟೈಮ್ ಏನಂತಂದ ಹೇಳಿದ್ರೆ ಅವರ್ ಅಲ್ಲಿ ಇರ್ಬೇಕು. ಈಗ ನಮ್ಗೆ ಎಕ್ಸಾಮ್ಸ್ ಒಳಗಡೆ ಏನ್ ಮಾಡ್ತಾನ? ಇವುಗಳನ್ನ ಚೇಂಜ್ ಮಾಡಿ ಕೊಡ್ತಾನ. 1 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕೊಟ್ಟ ಅಂತಂದ ಹೇಳಿದ್ರೆ ಡಿಸ್ಟೆನ್ಸ್ ಮೀಟರ್ ಅಲ್ಲಿ ಕೊಟ್ಟಿರ್ತಾನ, ಇಲ್ಲ ಟೈಮ್ ನ ಸೆಕೆಂಡ್ ಅಲ್ಲಿ ಕೊಟ್ಟಿರ್ತಾನ. ಅವಾಗ ಕನ್ವರ್ಷನ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೋಬೇಕಾಗತ್ತ. ಸೊ ಅದ್ರಲ್ಲಿ ಫಸ್ಟ್ ಕನ್ವರ್ಷನ್ ಏನಂತಂದ ಹೇಳಿದ್ರೆ ಕಿಲೋಮೀಟರ್ ಅಂದ್ರೆ ಸ್ಪೀಡ್ ಕನ್ವರ್ಷನ್ ಅಂತಂದ ಹೇಳಿ ಬರುತ್ತೆ. ಸೊ ಫಸ್ಟ್ ಏನಂತಂದ ಹೇಳಿದ್ರೆ ಸ್ಪೀಡ್ ಕನ್ವರ್ಷನ್ ಬರುತ್ತ. ನಾ ಇವಾಗ ನಿಮ್ಗೆ ಅದ್ರ ಹೇಳ್ತೀನಿ ಯಾವ್ದು ರೀತಿಯಾಗಿ ಮಾಡ್ಬೇಕು ಅಂತಂದೇಳಿ. ಈಗ ಫಾರ್ ಎಕ್ಸಾಂಪಲ್ 18 ಕಿಲೋಮೀಟರ್ ಪರ್ ಅವರ್ ಅಂತಂದೇಳಿ ಸ್ಪೀಡ್ ಕೊಟ್ಟಿರ್ತಾನ. ಇದನ್ನ ನಾವು ಏನಂತ ಚೇಂಜ್ ಮಾಡ್ಬೇಕು ಇವಾಗ? ಮೀಟರ್ ಪರ್ ಸೆಕೆಂಡ್ ಚೇಂಜ್ ಮಾಡ್ಬೇಕು. ಹೆಂಗ್ ಚೇಂಜ್ ಮಾಡ್ತೀರಿ? ಸೊ 18 ಕಿಲೋಮೀಟರ್ ಪರ್ ಅವರ್ ಐತೆ, ಅದನ್ನ ನಾವು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಚೇಂಜ್ ಮಾಡ್ಬೇಕು. ಸೊ ಅವಾಗ ಏನಂತಂದ್ ಹೇಳಿದ್ರೆ ಇಲ್ಲಿ ಏನ್ ಕೊಟ್ಟಿರ್ತಾನಲ್ಲ ಇದಕ್ಕ ನಾವ್ ಏನಂತಂದ್ ಮಾಡ್ಬೇಕು? 5 ಡಿವೈಡೆಡ್ ಬೈ 18 ಅಂತಂದ್ ಹೇಳಿ ಇಂಟು ಮಾಡ್ಬೇಕು. ಸೊ ನೋಡ್ರಿ ಏನಾಗತ್ತ? 18 ಇಂಟು 5 ಡಿವೈಡೆಡ್ ಬೈ 18 ಅಂತಂದ್ ಹೇಳಿದ್ರೆ ಇದು ಕ್ಯಾನ್ಸಲ್ ಆಗತ್ತ. ಸೊ 5 ಮೀಟರ್ ಪರ್ ಸೆಕೆಂಡ್ ಅಂತಂದ್ ಹೇಳಿ ಆನ್ಸರ್ ಬರುತ್ತೆ. ಅರ್ಥ ಆಯ್ತಾ ಎಲ್ರಿಗೂ? ಅರ್ಥ ಆಯ್ತಾ? ಸರ್ ಇದನ್ನ ಹೆಂಗ್ ನೆನ್ಪಿಟ್ಕೊಳ್ಳೋದ್ರಿ? ಈಗ ನೋಡ, ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದನ್ರಿ, ಅದನ್ನ ನಾವು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ನಾವ್ ಏನಂತಂದ್ ಹೇಳಿದ್ರೆ ಕನ್ವರ್ಷನ್ ಮಾಡ್ಬೇಕಲ್ಲ. ಈ ಮೀಟರ್ ಅನ್ನೋದೇನು ಸಣ್ಣದಲ್ಲ? ಮೀಟರ್ ಅನ್ನೋದೇನಪ್ಪಾ ಅಂತಂದ್ರೆ ಸಣ್ಣದ್. ಹಂಗಾದ್ರೆ 5 ಏನಂತಂದ್ ಹೇಳಿದ್ರೆ ಮೇಲ್ಗಡೆ ಬರ್ಬೇಕು, 18 ಕೆಳಗಡೆ ಬರ್ಬೇಕು. 5 ಏನಂತಂದ್ರೆ ಮೇಲ್ಗಡೆ ಬರ್ಬೇಕು, 18 ಕೆಳಗಡೆ ಬರ್ಬೇಕು. ಸರ್ ಅದರ್ ಇವಾಗ ಮೀಟರ್ ಪರ್ ಸೆಕೆಂಡ್ ಇದ್ದದ್ನ ಕಿಲೋಮೀಟರ್ ಪರ್ ಸೆಕೆಂಡ್ ಅಲ್ಲಿ ನಾನು ಕನ್ವರ್ಟ್ ಮಾಡ್ಬೇಕ್ರಿ. ಈ ಕಿಲೋಮೀಟರ್ ದೊಡ್ಡದ್ಲಾ? ಸೊ ಅದಕ್ಕ 18 ಮ್ಯಾಲ ಬರ್ಬೇಕ್ರಿ, 5 ಕೆಳಗಡೆ ಬರ್ಬೇಕು. ಅರ್ಥ ಆಯ್ತೇನ್ರ? ಮೀಟರ್ ಅನ್ನೋದು ಸಣ್ಣದ, 5 ಮ್ಯಾಲ ಬರ್ಬೇಕು. ಕಿಲೋಮೀಟರ್ ಅನ್ನೋದು ದೊಡ್ಡದ, 18 ಮ್ಯಾಲ ಬರ್ಬೇಕು. ಇದನ್ನ ನೆನ್ಪಿಟ್ಕೊಳ್ರಿ. ಬಟ್ ಆದ್ರೆ ನೀವ್ ಏನೇ ಕನ್ವರ್ಷನ್ ಮಾಡಿದ್ರು ಇವ ಎರಡೂನು ಇಂಟು ಮಾಡ್ಕೋಬೇಕು. ಅರ್ಥ ಆಯ್ತಾ? ಈಗ ನೋಡ್ರಿ ಇನ್ನೊಂದ್ ಬರತ್ 36 ಕಿಲೋಮೀಟರ್ ಪರ್ ಅವರ್ ಅಂತಂದ್ ಹೇಳಿ. ಸೊ 36 ಕಿಲೋಮೀಟರ್ ಬೇಸಿಕ್ ಕ್ವಶನ್ ಇದಾಗತ್ತ. ಸೊ 36 ಕಿಲೋಮೀಟರ್ ನ ನಾವು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಹೆಂಗ್ ಬರಿತೀವ್ರಿ ಅಂತಂದೇಳಿ ಸಿಂಪಲ್. 36 ನಾವು ಮೀಟರ್ ಮಾಡ್ಬೇಕ್ರಿ, 5 ಮ್ಯಾಲ್ ಬರ್ಬೇಕು, 18 ಕೆಳಗಡೆ ಬರ್ಬೇಕು, ಸಣ್ಣದ್ ಮ್ಯಾಲ ಬರ್ಬೇಕು. 18 ಒಂದ್ಲೆ 18 ಎರಡ್ಲೆ, ಸೊ 10 ಮೀಟರ್ ಪರ್ ಸೆಕೆಂಡ್ ಅಂತಂದ್ ಹೇಳಿ ಆಗತ್ತ. ಸೊ ಸ್ಪೀಡ್ ಏನಾಯ್ತು? ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಆಯ್ತು. ಕ್ಯಾಲ್ಕುಲೇಷನ್ ದಾಗ ಡಿಸ್ಟೆನ್ಸ್ ಯಾವ್ದ್ರಲ್ಲಿ ಇರ್ಬೇಕು? ಮೀಟರ್ ಅಲ್ಲಿ ಇರ್ಬೇಕು. ಟೈಮ್ ಎದ್ರಲ್ಲಿ ಇರ್ಬೇಕು? ಸೆಕೆಂಡ್ ಅಲ್ಲಿ ಇರ್ಬೇಕು. ಇದ ಅರ್ಥ ಆಯ್ತಾ ಇಲ್ವಾ? ಅರ್ಥ ಆಯ್ತಲ್ಲ? ಗುಡ್. ಥಿಂಗ್ಸ್ ಗಳನ್ನ ಇಲ್ಲಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನಾಯ್ತು ಅಂತಂದ ಹೇಳಿದ್ರ ಒಬ್ಬ ಹುಡುಗನು ಏನಂತಂದ ಹೇಳಿದ್ರೆ 3 ಕಿಲೋಮೀಟರ್
ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಒಬ್ಬ ಹುಡುಗನು 3 ಕಿಲೋಮೀಟರ್ ದೂರವನ್ನ 9 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಏನಂತಂದ ಹೇಳಿದ್ರೆ ಚಲಿಸ್ತಾ ಇದ್ದಾನ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ ಇದನ್ನ. ಇಲ್ಲಿ ಏನಂತಂದ ಹೇಳಿದ್ರೆ ಒಬ್ಬ ಹುಡುಗನು 3 ಕಿಲೋಮೀಟರ್ ದೂರವನ್ನ, ಸೊ ಇಲ್ಲಿಂದ ಇಲ್ಲಿ ತಗೊಳ್ಳೋಣ, ಇಲ್ಲಿ ಏನೈತಿ 3 ಕಿಲೋಮೀಟರ್ ಅಂತಂದ ಐತೆ. ಸ್ಪೀಡ್ ಏನೈತೆ ಅಂತಂದ ಹೇಳಿದ್ರೆ 9 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತಿದ್ದಾನ ಅಂತಂದೇಳಿ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾನ, 4 ಕಿಲೋಮೀಟರ್ ದೂರವನ್ನ 8 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತಿದ್ದಾನ. ನೆಕ್ಸ್ಟ್ ಅದ್ ನೋಡ್ರಿ, ನೆಕ್ಸ್ಟ್ ಏನೈತ 4 ಕಿಲೋಮೀಟರ್ ಐತ್ರಿ, ಅದಾದ ನಂತರ 8 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತಿದ್ದಾನ. ಆಮೇಲೆ ನೆಕ್ಸ್ಟ್ ಏನೈತ 5 ಕಿಲೋಮೀಟರ್ ದೂರವನ್ನ, ಮತ್ ಬೇರೆ ಐತ್ರಿ, ಚೇಂಜ್ ಐತ್ರಿ. ನೆಕ್ಸ್ಟ್ ಏನಂದ್ರ 5 ಕಿಲೋಮೀಟರ್ ಐತ್ರಿ, ಅದಾದ ನಂತರ ಇದನ್ನ 10 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತಿದ್ದಾನ. ಹಂಗಾದ್ರ ಎವರೇಜ್ ಸ್ಪೀಡ್ ಎಷ್ಟ್ರಿ ಅಂತಂದೇಳಿ. ಸೊ ಇದನ್ನ ಹೆಂಗ್ ಮಾಡ್ತೀರಿ, ಇನ್ಕಸ್ ತಕ ನಾವ್ ಏನ್ ಮಾಡಿದ್ವಿ, ಇಲ್ಲಿವರೆಗೂ ಡಿಸ್ಟೆನ್ಸ್ ಸೇಮ್ ಇತ್ತು. ಇವಾಗ ಏನಾಗೈತಿ, ಡಿಸ್ಟೆನ್ಸ್ ಏನಂತಂದ ಹೇಳಿದ್ರೆ ಬೇರೆ ಆಗೈತಿಲ್. ಡಿಸ್ಟೆನ್ಸ್ ಏನಪ್ಪಾ ಅಂತಂದ ಹೇಳಿದ್ರೆ ಬೇರೆ ಬೇರೆ ಐತ, ಚೇಂಜ್ ಐತಲ್ಲ ಡಿಸ್ಟೆನ್ಸ್. ಇವಾಗ ನಾವ್ ಏನ್ ಮಾಡ್ಕೋಬೇಕಂತಂದ ಹೇಳಿದ್ರ, ಇಂಥ ಸಿಚುವೇಶನ್ ಬಂದಾಗ ಡಿಸ್ಟೆನ್ಸ್ ಸೇಮ್ ಇರ್ಲಿಲ್ಲ ಅಂತಂದ ಹೇಳಿದ್ರ ನಾವು ನೋಡ್ಕೋಬೇಕಾಗಿರೋದು ಏನಂತಂದ ಹೇಳಿದ್ರೆ ಸರಾಸರಿ ವೇಗ ಈಕ್ವಲ್ ಟು, ನೆನ್ಪಿಟ್ಕೊಡ್ರಿ, ಒಟ್ಟು ದೂರ ಡಿವೈಡೆಡ್ ಬೈ ಒಟ್ಟು ಸಮಯ ಅಂತಂದ ಹೇಳ್ತೀವಿ. ಈ ಫಾರ್ಮುಲಾವನ್ನ ಯೂಸ್ ಮಾಡ್ಬೇಕು. ಸರಾಸರಿ ವೇಗ ಈಕ್ವಲ್ ಟು ಒಟ್ಟು ದೂರ ಡಿವೈಡೆಡ್ ಬೈ ಒಟ್ಟು ಸಮಯ. ಇವಾಗ ಇಲ್ಲಿ ನಾವು ನೋಡ್ಕೊಳ್ಳೋಣ ಒಟ್ಟು ದೂರ ಎಷ್ಟಾಗತ್ತೆ, ಟೋಟಲ್ ಒಟ್ಟು ದೂರ ಡಿಸ್ಟೆನ್ಸ್ ಎಷ್ಟಾಗತ್ತೆ ಇದರಲ್ಲಿ. ಇದು 3 ಕಿಲೋಮೀಟರ್, ಇದು 4 ಕಿಲೋಮೀಟರ್, ಇದು 5 ಕಿಲೋಮೀಟರ್. ಟೋಟಲ್ ಎಷ್ಟಾಯ್ತು, 3 4 7 12. ಟೋಟಲ್ ಏನಪ್ಪಾ ಅಂತಂದ್ರೆ 12 ಕಿಲೋಮೀಟರ್ ಪರ್ ಅವರ್, ಸಾರಿ 12 ಕಿಲೋಮೀಟರ್ ಆಯ್ತು. ನೆಕ್ಸ್ಟ್ ಏನೈತೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಒಟ್ಟು ಸಮಯವನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು. ಒಟ್ಟು ಸಮಯವನ್ನ ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ತೀರಿ, ಹಾ ಒಟ್ಟು ಸಮಯವನ್ನ ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ತೀರಿ ನೀವು? ಇಲ್ಲಿ ನೋಡ್ರಿ ಸರ್, ಇಲ್ಲಿ ಡಿಸ್ಟೆನ್ಸ್ ಕೊಟ್ಟಿದನ್ರಿ, ಸ್ಪೀಡ್ ಕೊಟ್ಟಿದನ್ರಿ. ನಾವು ಆಗ್ಲೇ ಹೇಳಿದ್ನಲ್ಲ, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಟೈಮ್ ಕಂಡಿಡ್ಬೇಕು. ಸೊ ಎಸ್ ಈ ಕಡೆ ತಗೊಂಬರ್ರಿ. ಟೈಮ್ ಈಕ್ವಲ್ ಟು ಏನಾಗತ್ತೆ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂತಂದ ಹೇಳಿ. ಈ ಫಸ್ಟ್ ಒಂದ್ರಲ್ಲಿ ಟೈಮ್ ಕಂಡಿಡ್ಬೇಕು. ಸೊ ನೋಡ್ರಿ, ಡಿಸ್ಟೆನ್ಸ್ ಎಷ್ಟೈತ್ರಿ, 3 ಐತ್ರಿ. ಇದ್ ಎಷ್ಟೈತ್ರಿ, ಟೈಮ್ ಎಷ್ಟೈತ್ರಿ, ಸ್ಪೀಡ್ ಎಷ್ಟೈತ್ರಿ, 9 ಐತ್ರಿ. 3 ಒಂದ್ಲೆ 3 ಮೂರ್ಲೆ. ಸೊ T1 ಎಷ್ಟಾಗತ್ತ ಅಂತಂದ ಹೇಳಿದ್ರ ಇದ್ರದ್ದು T1 ಏನಂತಂದ ಹೇಳಿದ್ರೆ 1/3 ಆಗತ್ತೆ. ಇದು ಅರ್ಥ ಆಯ್ತೇನ್ರಪ್ಪ? ಫಸ್ಟ್ ಜರ್ನಿ ಕಂಡು ಹಿಡ್ಕೊಂಡೆ ಟೈಮ್, ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಇದನ್ನ ಕಂಡು ಹಿಡ್ಕೊಳ್ಳೋಣ, T2 ಅಂತಂದ ಹೇಳಿ ತಗೊಳ್ಳೋಣ. ಸೊ 4 ಕಿಲೋಮೀಟರ್ ಡಿಸ್ಟೆನ್ಸ್, ಸ್ಪೀಡ್ ಎಷ್ಟೈತಿ, 8 ಐತಿ. 4 ಒಂದ್ಲೆ 4 ಎರಡ್ಲೆ ಅಂದ್ರ 1/2 ಆಯ್ತು T2. ನೆಕ್ಸ್ಟ್ T3 ನೋಡ್ರಿ. ಸೊ 5/10 ಅಂತಂದ ಹೇಳಿದ್ರೆ ಜಸ್ಟ್ ಡೈರೆಕ್ಟ್ ಆಗಿ ತಗೋತೇನೆ, 1/2 ಅಂತಂದ ಹೇಳಿ. ಕ್ಲಿಯರ್? ಈಗ ನಾವು ಟೋಟಲ್ ಟೈಮ್ ಕಂಡು ಹಿಡ್ಬೇಕಂದ್ರ T1 ಪ್ಲಸ್ T2 ಪ್ಲಸ್ T3 ಅಂತಂದ ಹೇಳಿ ಎಷ್ಟಿದಾವ, 1/3, 1/2 ಪ್ಲಸ್ 1/2. ಇದು ಎಷ್ಟಾಗತ್ತೆ ಇವಾಗ? ಇದನ್ನ ಸಾಲ್ವ್ ಮಾಡಿದಾಗ ಎಷ್ಟಾಗತ್ತ? ಒನ್ ಡಿವೈಡೆಡ್ ಬೈ 3 ಪ್ಲಸ್ 1/2 ಪ್ಲಸ್ 1/2. ಇದನ್ನ ಸಾಲ್ವ್ ಮಾಡಿದ್ರೆ ಎಷ್ಟು ಬರುತ್ತೆ? ಇಲ್ಲಿ ನೋಡ್ರಿ, ಈ ತರ ಮಾಡುವಾಗ ಏನಪ್ಪಾ ಅಂತಂದ್ರೆ ಕೆಳಗಡೆ ಸಂಖ್ಯೆಗಳು ಡಿಫ್ರೆಂಟ್ ಆಗಿದಾವ, ಭಿನ್ನ ರಾಶಿ ರೂಪದಲ್ಲಿ. ಇವಾಗ ನಾವ್ ಏನ್ ಮಾಡ್ಕೋಬೇಕಾಗತ್ತ ಅಂತಂದ ಹೇಳಿದ್ರೆ LCM ತಗೊಳ್ಬೇಕಾಗತ್ತ. ಸೊ ಇದ್ರದ LCM ಎಷ್ಟಾಗತ್ತ, 3 2 2. ಸೊ 2ರಿಂದ ಡಿವೈಡ್ ಮಾಡ್ಬೇಕು. ಸೊ ಇದು 3 ಡಿವೈಡ್ ಹಂಗ್ ಹಂಗ ಇಟ್ಕೊಂಡು 2 ಒಂದ್ಲೆ 2 ಒಂದ್ಲೆ 2 ಮೂರ್ಲೆ 6, 6 ಒಂದ್ಲೆ 6, 6 ಒಂದ್ಲೆ 6. ಟೋಟಲ್ ಏನಂತಂದ್ರೆ LCM 6 ಆಯ್ತು. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ 3 ಐತೆ, ಕೆಳಗಡೆ 6 ಬರ್ಬೇಕಂತಂದ ಹೇಳಿದ್ರೆ ಎಷ್ಟು ಇಂಟು ಮಾಡ್ತೀವಿ, 2 ಇಂಟು ಮಾಡ್ತೀವಿ. ಇಲ್ಲಿ 2 ಐತೆ, 6 ಬರ್ಬೇಕು ಅಂದ್ರೆ ಎಷ್ಟು ಇಂಟು ಮಾಡ್ತೀವಿ, 3 ಇಂಟು ಮಾಡ್ತೀವಿ. ಸೊ ಇಲ್ಲಿ ಎಷ್ಟೈತ್ರಿ, 2 ಐತೆ, ಬಟ್ ಅದ್ರ ನಮ್ಗೆ 6 ಬರ್ಬೇಕು. ಎಷ್ಟು ಇಂಟು ಮಾಡ್ಬೇಕು, ಇಂಟು 3 ಮಾಡ್ಬೇಕು. ಸೊ ಕೆಳಗಡ್ನು ಮಾಡ್ಬೇಕು, ಮೇಲ್ಗಡ್ನು ಮಾಡ್ಬೇಕಾಗತ್ತ. ಸೊ ಹಂಗಾದ್ರೆ ಮೇಲ್ಗಡೆ ಏನೈತಿ, 1 ಐತಿ. ಸೊ ಇಂಟು 2 ಮಾಡಿದ್ವಿ, ಪ್ಲಸ್ 2 ಆಯ್ತು. ನೆಕ್ಸ್ಟ್ 1 ಐತಿ, ಇಂಟು 3 ಅಂದ್ರೆ 3 ಆಯ್ತು. ನೆಕ್ಸ್ಟ್ 1 ಐತಿ, ಇಂಟು 3 ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂತಂದ್ರೆ 3 ಬರುತ್ತೆ. ಟೋಟಲ್ ಆಗಿ ನೋಡ್ರಿ, 2 3 5, ಆಮೇಲೆ 5 3 8 ಡಿವೈಡೆಡ್ ಬೈ 6. ಸೊ 2 4 8, 2 3 6. ಸೊ 4/3 ಅಂತಂದ ಹೇಳಿ ಬರುತ್ತೆ. ಅರ್ಥ ಆಯ್ತಾ? ಎಸ್, ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡಾಗ ಏನಪ್ಪಾ ಅಂತಂದ ಹೇಳಿದ್ರ ಒಳ್ಳೇದ, ನಾನೇನ್ ಬೈದಿಲ್ ತಗೋನಿ. ಸೊ ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡಾಗ ಏನಂತಂದ್ರೆ ನಮ್ಗ ಎಷ್ಟು ಬರುತ್ತೆ, 4/3 ಬರುತ್ತೆ. 4/3. ಇವಾಗ ಒಟ್ಟು ದೂರ ಎಷ್ಟೈತಿ, ಈ ಫಾರ್ಮುಲಾದ ನಾವು ಯೂಸ್ ಮಾಡಿದ್ರ ಒಟ್ಟು ದೂರ 12 ಐತಿ.
ಅದಾದ ನಂತರ ಒಟ್ಟು ಸಮಯ ಅಂತಂದ್ರೆ 4/3 4/3 ಅಂತಂದೇಳಿ ಹಿಂಗ್ ಬರ್ಕೊಂತೀವಿ. ಸೊ ಇದನ್ನ ಇನ್ನು ಬರ್ಕೊಂಡ್ವಿ ಅಂತಂದ್ರೆ 12. ಇದು 4 ಏನಪ್ಪಾ ಅಂತಂದ್ರೆ ಕೆಳಗಡೆನ ಉಳಿಯುತ್ತೆ. ಇದು 3 ಏನಂತಂದ್ರೆ ಮೇಲ್ಗಡೆ ಹೋಗುತ್ತೆ. 4 ಒಂದ್ಲೆ 4 ಮೂರ್ಲೆ. ಸೊ ಇನ್ನೇನು ಉಳಿತು 3 ಇಂಟು 3 ಅಂತಂದ್ರೆ 9. 9 ಕಿಲೋಮೀಟರ್ ಪರ್ ಅವರ್ ಏನಂತಂದ ಹೇಳಿದ್ರೆ ನಮ್ದು ಸರಾಸರಿ ವೇಗ ಆಗುತ್ತೆ. ಎಸ್ ನೆಕ್ಸ್ಟ್ ಏನಂತಂತ ಹೇಳಿದ್ರೆ ಒಂದು ಕಾರು ಮೊದಲ 2 ಗಂಟೆಗಳಲ್ಲಿ, ಸೊ ನೆಕ್ಸ್ಟ್ ಏನ್ ಕೊಡಿದ ಅಂತಂದ ಹೇಳಿದ್ರೆ ಒಂದು ಡಿಸ್ಟೆನ್ಸ್ ಹೊಂಟಿದಾನ ಮೊದಲ 2 ಗಂಟೆಗಳಲ್ಲಿ, ಅಂದ್ರೆ ಟೈಮ್ ಕೊಟ್ಟಿದಾನ 2 ಅಂತಂದೇಳಿ 100 ಕಿಲೋಮೀಟರ್ ಹೋಗಿದಾನ. 100 ಕಿಲೋಮೀಟರ್ ಹೋಗಿದಾನ. ಅದಾದ ನಂತರ ನೆಕ್ಸ್ಟ್ ಮುಂದಿನ 3 ಗಂಟೆಗಳಲ್ಲಿ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದು T1 ಇದು T2, ಮುಂದಿನ 3 ಗಂಟೆಗಳಲ್ಲಿ 150 ಕಿಲೋಮೀಟರ್ ಹೋಗಿದಾನ. ಹಂಗಾದ್ರ ಇಡೀ ಪ್ರಯಾಣದ ಸರಾಸರಿ ವೇಗ ಎಷ್ಟು ಅಂತಂದ್ ಹೇಳಿ ಕೇಳಿದಾರ. ಸಿಂಪಲ್ ಇಲ್ಲಿ ನೋಡ್ರಿ, ಡಿಸ್ಟೆನ್ಸ್ ಡಿಫ್ರೆಂಟ್ ಆಗಿತ್ತು ಅಂತಂದ ಹೇಳಿದ್ರ ಅವಾಗ ನಾವು ಸರಾಸರಿ ವೇಗ ಈಕ್ವಲ್ ಟು ಅಂತಂದ್ ಹೇಳಿದ್ರೆ ಏನಂತ ಹೇಳ್ಬೇಕು, ಒಟ್ಟು ದೂರ ಡಿವೈಡೆಡ್ ಬೈ ಒಟ್ಟು ಸಮಯ ಅಂತಂದೇಳಿ. ಇಲ್ಲಿ ನೋಡ್ರಿ ಒಟ್ಟು ದೂರ ಎಷ್ಟೈತಿ, ಮೇಲ್ಗಡೆ 100 ಕಿಲೋಮೀಟರ್ ಐತ್ರಿ, ಕೆಳಗಡೆ 150 ಕಿಲೋಮೀಟರ್ ಐತೆ. ಅದಾದ ನಂತರ ನೆಕ್ಸ್ಟ್ ಒಟ್ಟು ಸಮಯ ಇಲ್ಲಿ 2, ಆಮೇಲೆ ಇಲ್ಲಿ 3 ರೀ. ಸೊ 2 ತಾಸ್ರಿ, ಅದಾದ ನಂತರ ಇಲ್ಲಿ 3 ತಾಸ್ರಿ. ಟೋಟಲ್ ಏನಂತಂದ್ರೆ 5 ಆಗತ್ತೆ ರೀ. ನೋಡ್ರಿ ಮೇಲ್ಗಡೆದ 250 ರೀ, ಕೆಳಗಡೆದ 5 ರೀ. ಸೊ ಟೋಟಲ್ ನಮ್ಗೆ ಎಷ್ಟು ಬರುತ್ತೆ ಅಂತಂತ ಹೇಳಿದ್ರೆ ನೋಡ್ರಿ, 5 ಒಂದ್ಲೆ 5 ಐದ್ಲೆ 50 ಕಿಲೋಮೀಟರ್ ಪರ್ ಅವರ್ ಅಂತಂತ ಹೇಳಿ ಬರುತ್ತೆ. ಕ್ಲಿಯರ್ ಏನ್ರಿ ಎಲ್ರಿಗೂ? ಸೊ ಇಲ್ಲೇನಂತಂದ ಹೇಳಿದ್ರೆ ಒಬ್ಬ ಕಾಲ್ನಡಿಗೆಯ ಪ್ರಯಾಣಿಕನು 10 ಕಿಲೋಮೀಟರ್ ದೂರವನ್ನ 2 ಗಂಟೆಗಳಲ್ಲಿ, ನಂತರದ 12 ಕಿಲೋಮೀಟರ್ ದೂರವನ್ನ 4 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಕ್ರಮಿಸಿದ್ರ ಅವನ ಸರಾಸರಿ ವೇಗ ಎಷ್ಟು ಅಂತಂದ ಹೇಳಿ ಕೇಳಿದಾರ. ಇಲ್ಲೇನೋ ಡಿಫ್ರೆಂಟ್ ಆಗಿ ಕೊಟ್ಟಿದ ನೋಡ್ರಿ. ಸೊ ಒಬ್ಬ ಪ್ರಯಾಣಿಕ ಏನಂತಂದ ಹೇಳಿದ್ರೆ ಮೊದಲ 10 ಕಿಲೋಮೀಟರ್ ಅನ್ನ, ಅಂದ್ರೆ ಇದು ಡಿಸ್ಟೆನ್ಸ್ ಆಯ್ತು, ಟೈಮ್ ಕೊಟ್ಟಿದಾನ T1 ಅಂತಂದ ಹೇಳಿ 2 ಗಂಟೆ. ನೆಕ್ಸ್ಟ್ ಏನ್ ಮಾಡಿದಾನ, ನಂತರದ 12 ಕಿಲೋಮೀಟರ್, ಇದು ಡಿಸ್ಟೆನ್ಸ್ ಆಯ್ತು, ಏನ್ ಕೊಟ್ಟಿದಾನ, ನೆಕ್ಸ್ಟ್ ಸ್ಪೀಡ್ ಕೊಟ್ಟಿದಾನ ಅಲ್ಲಿ 4 ಕಿಲೋಮೀಟರ್ ಪರ್ ಅವರ್ ಅಂತಂದೇಳಿ, ಟೈಮ್ ಕೊಟ್ಟಿಲ್ಲ, T2 ಕೊಟ್ಟಿಲ್ಲ. ಹಂಗಾದ್ರೆ ಸರಾಸರಿ ವೇಗ ಎಷ್ಟು ಅಂತ ಕೇಳಿದಾನ. ಏನ್ ಮಾಡ್ಬೇಕು ಇವಾಗ, ಸಿಂಪಲ್ ಸರ್, ಇಲ್ಲಿ T1 ಐತ್ರಿ, ಇಲ್ಲಿ T2 ಕಂಡಿಡೀರಿ. T2 ಎಷ್ಟಾಗತ್ತೆ ಇದ್ರಲ್ಲಿ, ಡಿಸ್ಟೆನ್ಸ್ ಎಷ್ಟೈತ್ರಿ 12 ಐತ್ರಿ, ಸ್ಪೀಡ್ 4 ಐತ್ರಿ, 4 ಒಂದ್ಲೆ 4 ಮೂರ್ಲೆ. ಸೊ ಇಲ್ಲಿ T2 ಎಷ್ಟಾಗತ್ತಂದ್ರ 3 ತಾಸು ಅಂತಂದ್ ಹೇಳಾಗತ್ತ. ಸೊ ಸರಾಸರಿ ವೇಗ ಈಕ್ವಲ್ ಟು ಎಷ್ಟು ಅಂತಂದ ಹೇಳಿದ್ರೆ ಒಟ್ಟು ದೂರ ಡಿವೈಡೆಡ್ ಬೈ ಒಟ್ಟು ಸಮಯ. ಒಟ್ಟು ದೂರ ಎಷ್ಟು, 10 ಪ್ಲಸ್ 12. ಒಟ್ಟು ಸಮಯ ಎಷ್ಟು, 2 ಪ್ಲಸ್ 3. ಸೊ ಇದೆಷ್ಟಾಗತ್ತ 22. ಅದಾದ ನಂತರ ಕೆಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ 5. 22 ಡಿವೈಡೆಡ್ ಬೈ 5. ಇದನ್ನ ಹೆಂಗ್ ಡಿವೈಡ್ ಮಾಡ್ಬೇಕಂದ್ರ ಹಿಂಗ್ ಈ ತರ ಬರ್ಕೊಂಡು 5 4 20. ಅದಾದ ನಂತರ 2 ಬರುತ್ತೆ, ಡಿವೈಡ್ ಆಗಂಗಿಲ್ಲ, ಪಾಯಿಂಟ್ ಕೊಡ್ತೀವಿ, 0 ಬರುತ್ತೆ. 5 4 20, 4.4 ಕಿಲೋಮೀಟರ್ ಪರ್ ಅವರ್ ಏನಂತಂದ ಹೇಳಿದ್ರೆ ನಮ್ದು ಆನ್ಸರ್ ಆಗತ್ತೆ. ಕ್ಲಿಯರ್?